ಸೊ ಹಾಯ್ ಹಲೋ ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ನಾವು ಇವತ್ತು ಬಂದಿರೋಂಥ ಸ್ಪಾಟ್ ಬಂದು ಬಸವೇಶ್ವರ ಖಾನಾವಳಿ, ಅದು ಗಾಂಧಿನಗರಲ್ಲಿ ಲೊಕೇಟ್ ಆಗಿರೋದು. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಬಂದುಬಿಡ್ತೀರಾ. ಒಂದು ಒಳ್ಳೆ 300 ರೂಪೀಸ್ಗೆ ಹೊಟ್ಟೆ ಬಿಗ್ದೋಗಷ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ LSC ಮಾಡೋದು ಮಾತ್ರ ಮರಿಬಿಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಸೊ ಲೆಟ್ಸ್ ಗೋ. ಇಲ್ಲಿ ಹೆಸರು ಬೇಳೆ ಕೊಟ್ಟಿದ್ದಾರೆ. ಹೆಸರು ಬೇಳೆ, ತೆಂಗಿನಕಾಯಿ ಮತ್ತು ಈರುಳ್ಳಿ, ಮತ್ತು ಇದು ಗ್ರೌಂಡ್ನಟ್ಟದು ಅಂದರೆ ಕಡಲೆಕಾಯಿ ಬೀಜದ ಚಟ್ನಿ, ಇದು ಹುಚ್ಚೆಳ್ಳು ಪುಡಿ ಚಟ್ನಿ, ಆಮೇಲೆ ಇದು ಸ್ವೀಟ್ ಲೈಮು ಉಪ್ಪಿನಕಾಯಿ, ಆಮೇಲೆ ಇದು ಮ್ಯಾಂಗೋ ಉಪ್ಪಿನಕಾಯಿ. ಇದು ಕನ್ಕರ ಸರ್ ಅಂದರೆ ಕನ್ಕರ ಮಿರ್ಚಿ. ಓಕೆ. ಸೊ ಹೊಟ್ಟೆ ತಂಪಾಗಲಿ ಅಂತ ಮಜ್ಜಿಗೆ ಕೊಟ್ಟಿದ್ದಾರೆ. ಆಮೇಲೆ ಫುಲ್ಲು ಗಟ್ಟಿಯಾದಂಥ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಸೊ ನಾರ್ತ್ ಕರ್ನಾಟಕ ಫುಲ್ ಫೇಮಸ್ ಆದಂಥ ಜುಂಕ ಕೊಟ್ಟಿದ್ದಾರೆ. ಆಮೇಲೆ ಸಲಾಡ್ ಕೊಟ್ಟಿದ್ದಾರೆ, ಮೆಣಸಿನ್ಕಾಯಿ ತೊಕ್ಕು ಕೊಟ್ಟಿದ್ದಾರೆ, ಆಮೇಲೆ ತೆಂಗಿನಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಬಿಸಿ ಆದಂಥ ಹೋಳಿಗೆ ಕೊಟ್ಟಿದ್ದಾರೆ, ಯಥೇಚ್ಛವಾಗಿ ತುಪ್ಪ ಸುರಿದಿದ್ದಾರೆ. ಹೋಳಿಗೆನ ಹೇಗಿದೆ ಅಂತ ಟೇಸ್ಟ್ ಮಾಡೋವಂಥ ಟೈಮ್ ಬಂದಿದೆ. ಸೊ ಬಟ್ ಬ್ರೇಕ್ ಆಗಿದೆ. ಸೊ ಇದನ್ನು ಇವಾಗ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಚೀರ್ಸ್. ಮೈಲ್ಡಾಗಿ ಸ್ವೀಟು, ಹಬ್ಬೆಳೆದು ಟೇಸ್ಟು, ತರ್ತರಿಯಾಗಿ ರುಬ್ಬಿದ್ದಾರೆ. ತುಪ್ಪ ಒಂದು ಕೊಟ್ಟು ಕಣಕ ಅಂದರೆ ಮೈದಾದು ಫುಲ್ ಸಾಲ್ಟಾಗಿದೆ. ಟೇಸ್ಟ್ ಮಾತ್ರ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಲೆವೆಲ್ಲು. ಇವಾಗ ಜೋಳದ ರೊಟ್ಟಿ ಕೊಟ್ಟಿದ್ದಾರೆ. ಸೊ ಬಿಸಿ ಆದಂಥ ಜೋಳದ ರೊಟ್ಟಿ. ಸೊ ಇದನ್ನು ಬಿಸಿನೇ ತಿನ್ಬಿಡ್ಬೇಕು. ಒಂದು ಕ್ಯೂಬು ಬೆಣ್ಣೆ ಕೊಡ್ತಾರೆ, ಹಿಂಗೆ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ತಿನ್ನಬೇಕು. ಸೊ ಇವಾಗ ಇದು ದಪ್ಪ ಮೆಣಸಿನ್ಕಾಯಿದು ಕರಿ ಕೊಟ್ಟಿದ್ದಾರೆ, ಮತ್ತು ಇದು ಮಟ್ಕಿ ಕಾಳು ಪಲ್ಯ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕಂಪ್ಲೀಟ್ ಮೀಲು. ರೊಟ್ಟಿ ಆದರೂ ನೀವು ಹಾಕ್ಸ್ಕೊಂಡು ಬಡಿಸ್ಕೊಂಡು ತಿಂತಾ ಇರ್ಬೋದು, ಅವ್ರು ಬಡಿಸ್ತಾನೇ ಇರ್ತಾರೆ. ಸೊ ಇದು 300 ರೂಪೀಸ್ ಅನ್ಲಿಮಿಟೆಡು ವೆಜ್ ಊಟ, ನಾರ್ತ್ ಕರ್ನಾಟಕ ಊಟ. ಎಷ್ಟು ಬೇಕಾದರೂ ತಿಂತಾ ಇರ್ಬೋದು ಹಾಕ್ಸ್ಕೊಂಡು. ಸೊ ಇದು ಬಿಟ್ಟು ರೈಸು ಇದೆ. ಸೊ ಫಸ್ಟು ಏನು ಮಾಡೋಣ ಅಂತಂದರೆ ರೊಟ್ಟಿ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ತಿಂದ್ಬಿಡೋಣ. ಸೊ ರೊಟ್ಟಿ ತಿಂದು ಫಸ್ಟು ರೊಟ್ಟಿನ ಕಣ್ಣು ಕುಗ್ತಾ ಇರೋವಂಥ ಈ ಹಾರ್ಸ್ ಗ್ರಾಮ್ ಪಲ್ಯದಲ್ಲಿ ಫಸ್ಟು ತಿನ್ನೋಣ. ಸೊ ಇದು ಹುರುಳಿಕಾಳು ದಾಲು. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನಂತ ಹೇಳ್ತಾರೆ ಅಂತ. ಸೊ ಇದನ್ನು ಇವಾಗ ಟೇಸ್ಟ್ ಮಾಡೋಣ. ಬಾಯಲ್ಲಿ ನೀರು ಇರ್ತಾಯಿದೆ, ಬಾಯಿಗೆ ಹಾಕೊಂಬಿಡೋಣ ಫಸ್ಟು. ಹಾಂ, ಫುಲ್ಲು ಒಗ್ಗರಣೆ ಹಾಕ್ತೀನಿ. ಫುಲ್ಲು ಮಸಾಲೆ ಭರಿತವಾಗಿ ಮಾಡುವಂಥ ಟೇಸ್ಟು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ತಿಂತಾಯಿದ್ರೆ ಇನ್ನೂ ಒನ್ ಮೋರ್ ಅಂತ ಹಾಕ್ಕೊಬೇಕು, ಆ ಥರ ಇದೆ ಟೇಸ್ಟ್ ಮಾತ್ರ.
ಸಖತ್ತಾಗಿದೆ. ನೆಕ್ಸ್ಟು ಕ್ಯಾಪ್ಸಿಕಮ್ ಕರಿ ಜೊತೆ ತಿನ್ಬಿಡೋಣ. ಸೊ ಕ್ಯಾಪ್ಸಿಕಮ್ ಕರಿಗೆ ಹುಚ್ಚೆಳ್ಳು ಪುಡಿ ಹಾಕಿದ್ದಾರೆ, ಹುಚ್ಚೆಳ್ಳು ಯೂಸ್ ಮಾಡಿದ್ದಾರೆ, ಮತ್ತು ಕರಿಬೇವು ಹೋಗಿದೆ, ಒಗ್ಗರಣೆ ಹೋಗಿದೆ. ಸೊ ಇದನ್ನು ಹೇಗಿದೆ ಅಂತ ತಿನ್ಬಿಡೋಣ, ಆಮೇಲೆ ರಿವ್ಯೂ ಮಾಡೋಣ. ಇವರು ಹೆಂಗೆ ಅಂತಂದರೆ ನಮ್ಮ ನಾರ್ಮಲ್ ಕ್ಯಾಪ್ಸಿಕಮ್ ಯೂಸ್ ಮಾಡೋಲ್ಲ, ಇವ್ರದ್ದು ನಾಟಿ ಕ್ಯಾಪ್ಸಿಕಮ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಲೈಟಾಗಿ ಖಾರ ಇರುತ್ತೆ, ಹುಚ್ಚೆಳ್ಳು ಯೂಸ್ ಮಾಡಿದ್ದಾರೆ, ಸ್ವಲ್ಪ ಖಾರ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ಳಿ, ಬಟ್ ಆರಾಮಾಗಿ ತಿನ್ಬೋದು. ಸೊ ಮಟ್ಕಿ ಕಾಳು ಜೊತೆ ತಿನ್ನಬೇಕು. ಸೊ ಮಟ್ಕಿ ಕಾಳಿಗೆ ನಿಮಗೆ ಇಲ್ಲಿ ಮಟ್ಕಿ ಕಾಳು ಜೊತೆ ಬಟಾಣಿ ಕೂಡ ಮಿಕ್ಸ್ ಮಾಡಿದ್ದಾರೆ. ಸೊ ಇವರಲ್ಲಿ ಹೇಗೆ ಅಂತಂದರೆ ಒಂದು ಮೆಣಸಿನ್ಕಾಯಿ ಯೂಸ್ ಮಾಡ್ತಾರಲ್ಲ, ನಮ್ಮ ಬೆಂಗಳೂರು ಮೆಣಸಿನ್ಕಾಯಿ ಥರ ಇರೋಲ್ಲ ಅದು ಇನ್ಫ್ಯಾಕ್ಟ್ ಖಾರನೇ ಇರೋಲ್ಲ ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಧಾರವಾಡ ಆ ಕಡೆ ಮತ್ತು ದಾವಣಗೆರೆ ಮತ್ತು ಹುಬ್ಬಳ್ಳಿ ಆ ಸೈಡೆಲ್ಲ ಬೆಳೆಯೋದಿದು. ಸೊ ಮಟ್ಕಿ ಕಾಳು ಅಂದರೆ ಹೆಸರು ಕಾಳು ಥರನೇ ಇರುತ್ತೆ, ಬಟ್ ಆದರೆ ಸ್ಮಾಲ್ ಇನ್ ಸೈಜು. ಮತ್ತು ಬಟಾಣಿ ಹೋಗಿದೆ ಪಲ್ಯಕ್ಕೆ, ಒಗ್ಗರಣೆ ಹಾಕಿದ್ದಾರೆ ಅಷ್ಟೇ. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದಾರೆ, ಮತ್ತು ಒಗ್ಗರಣೆ ಇಷ್ಟು ಹಾಕಿ ಮಾಡಿರುವಂಥ ಈ ಪಲ್ಯನ ಟೇಸ್ಟ್ ಮಾಡೋಣ ಜೋಳದ ರೊಟ್ಟಿ ಜೊತೆ. ಇನ್ಫ್ಯಾಕ್ಟು ಖಾರನೇ ಇಲ್ಲ. ಮಟ್ಕಿ ಕಾಳು ಒಂದು ಸ್ವಲ್ಪ ಸ್ವೀಟಿನ ನೇಚರ್ ಇರುತ್ತೆ. ಸೊ ಲೈಟ್ ಟೆಕ್ಸ್ಚರ್ ಆಫ್ ಸ್ವೀಟ್ ಇರುತ್ತೆ, ಬಟ್ ಸಖತ್ ಪ್ರೋಟೀನು, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಮಟ್ಕಿ ಕಾಳು ಮತ್ತು ಜೋಳದ ರೊಟ್ಟಿ ಮಸ್ತು ಟ್ರೈ ನೀವು. ಸೊ ಎಷ್ಟು ಬೇಕಾದರೂ ಅಷ್ಟು ರೊಟ್ಟಿ ಹಾಕ್ತಾನೆ ಇರುತ್ತೆ, ತೊಗೊಂಬಂದು. ಸೊ ಬೆಣ್ಣೆ ಕೂಡ ಹಾಕ್ತಾರೆ ಈ ಥರ. ಸೊ ಇದನ್ನು ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಫುಲ್ ಮೆಣಸಿನ್ಕಾಯಿಯಲ್ಲಿ ಖಾರ ಭರಿತವಾಗಿ ಕಾಣ್ತಾ ಇರೋವಂಥ ಜುಂಕ. ಸೊ ಜುಂಕ ನಥಿಂಗ್ ಬಟ್ ಡೋಕ್ಲಾ. ಸೊ ಇದು ನಮ್ಮ ಕರ್ನಾಟಕ ಸ್ಟೈಲ್ ಟಚ್ಚಲ್ಲಿರುವಂಥ ಡೋಕ್ಲಾ ಅಂತ ಅಂದ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಇದನ್ನು ರೊಟ್ಟಿ ಜೊತೆ ತಿನ್ಬಿಡೋಣ. ಸೊ ಇದನ್ನು ರೊಟ್ಟಿನ ಜುಂಕ ಜೊತೆ ಮಿಕ್ಸ್ ಮಾಡಿಕೊಂಡು ಚಿಯರ್ಸ್ ತಿನ್ಬಿಡೋಣ. ಇವಾಗ ಖಾರವಾಗಿ ಇರೋವಂಥ ಜುಂಕ. ಫುಲ್ಲು ಕಡಲೆ ಹಿಟ್ಟು ತುಂಬಿರೋ ಅಂಥ ಜುಂಕ ಇದು. ಮೆಣಸಿನ್ಕಾಯಿ ಅಷ್ಟು ಅದ್ರೊಳಗಡೆ ಇದ್ರೂ ಕೂಡ ಸೊ ಹಿಂಗೆ ಖಾಲಿ ಆಗ್ತಿದ್ದಂಗೆ ತೊಗೊಂಬಂದು ಬಡಿಸ್ತಾ ಇರ್ತಾರೆ. ಎಷ್ಟು ಬೇಕಾದರೂ ತಿಂತಾ ಇರ್ಬೋದು ನೀವು. ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಚಿತ್ರಾನ್ನ. ಸೊ ಬರೀ ರೊಟ್ಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಚಿತ್ರಾನ್ನ ಕೂಡ ಕೊಡ್ತಾರೆ. ಸೊ ಚಿತ್ರಾನ್ನ ತಿನ್ಬಿಡೋಣ. ಸೊ ಫಸ್ಟು ಚಿತ್ರಾನ್ನ ತಿನ್ಬಿಡೋಣ ಹಂಗೆ. ಅದು ಬಿಟ್ಟು ಇನ್ನೊಂದು ಐಟಮ್ ಇದೆ, ಅದನ್ನು ತಿನ್ನೋಣ ಜೊತೆಗೆ. ಸೊ ಚಿಯರ್ಸ್. ಸ್ವಲ್ಪ ಉಪ್ಪು ಕಮ್ಮಿ, ಬನ್ನಿ ಖಾರ ಕಮ್ಮಿ ಇರುವಂಥ ಚಿತ್ರಾನ್ನ. ಸೊ ಮೆಣಸಿನ್ಕಾಯಿನ ತೊಕ್ಕು. ಸೊ ಮೆಣಸಿನ್ಕಾಯಿ ಇದು ತೊಕ್ಕು. ಸೊ ಇದನ್ನು ಮಿಕ್ಸ್ ಮಾಡೋಣ ಚಿತ್ರಾನ್ನ ಜೊತೆಗೆ.
ಸೊ ಇವಾಗ ಮೆಣಸಿನ್ಕಾಯಿ ತೊಕ್ಕು ಮತ್ತು ಚಿತ್ರಾನ್ನ ತಿನ್ನೋವಂಥ ಟೈಮು. ಫುಲ್ ಖಾರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನೋಡೋಣ. ಖಾರ ನಿಮಗೆ ಫಸ್ಟ್ ಇಟ್ಟಲ್ಲೇ ಗೊತ್ತಾಗಲ್ಲ, ಅಗಿತಾ ಬರ್ತಾ ಇರುತ್ತೆ ಖಾರದ್ದು ಫ್ಲೇವರು. ನೀಟಿಗೆ